ಅಯ್ಯೋ ಕೆಂಪ್ತಾಳೆ ನೀನು ಏನಿಲ್ಲ ಕೌಂಟ್ರಿಗೆ ಇವ್ರ ಕಡೆ ಅಕ್ಕ. ಸೊ ನಾವು ಝೂ ಎಂಟರ್ ಆಗ್ತಿದೀವಿ ಇವಾಗ. ಲಯನ್ ಹತ್ರ ಹೋದ್ವಿ ಆಗ್ಲೇ, ಲಯನ್ ಇರ್ಲಿಲ್ಲ. ಇವಾಗ ಊಟ ಮಾಡ್ತಾ? ಓ ಸಾರಿ, ನಿಂಗೆ ಕನ್ನಡ ಅರ್ಥ ಆಗಲ್ಲ. ಯಪ್ಪ ನಂಗೆ ನೋಡಕ ಚಳಿಗೆ ನಮ್ಗೆ ಏನಾದ್ರೂ ತಿನ್ಬೇಕು ಬಿಸಿ ಬಿಸಿದ್ ಅನ್ಸ್ತಾ ಇತ್ತಾ? ಏನ್ ಮಾಡ್ತಿದ್ದಾರೆ ಚಿನ್ನಿ? ಎಲ್ಲಪ್ಪ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ನಮ್ಮ ಯೂಟ್ಯೂಬ್ ಚಾನಲ್ ಕಾರಂತಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಗಣೇಶ್ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಅಲ್ಮಾಟಿಯಲ್ಲಿ ಡೇ 4. ನಾವಿವತ್ತು ಅಲ್ಮಾಟಿ ಝೂ, ಈಗಲ್ ಶೋ ಮತ್ತೆ ಡಾಲ್ಫಿನ್ ಶೋ ಕವರ್ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಹೋಪ್ಫುಲಿ ವೆದರ್ ನಮ್ಗೆ ಸಪೋರ್ಟ್ ಮಾಡುತ್ತೆ. ಸೊ ವಿ ಆಲ್ ಆರ್ ಎಕ್ಸೈಟೆಡ್. ನೋಡಿ, ನಾವು ಫಸ್ಟ್ ಡೇ ಬಂದಾಗ ಎಷ್ಟು ಸ್ನೋ ಇತ್ತು, ಇವತ್ತು ಎಲ್ಲ ಕರ್ಗೋಗ್ಬಿಟ್ಟಿದೆ. ಇವತ್ತು ಎಷ್ಟನೇ ಡೇ ಹೇಳು? ಥರ್ಡ್ ಡೇ, ಫೋರ್ತ್ ಡೇ. ಹೌದು, ಅಯ್ಯೋ 4th ಡೇ ಅಲ್ಲೇ. ನೋಡಿ, ಆ ಮರಗಳಲ್ಲಿ ನಾವು ಉದುರಿಸಿದ್ವಿ ಸ್ನೋನ, ಫುಲ್ ಖಾಲಿ, ಅದಿರೋದೇ ಗೊತ್ತಾಗಲ್ಲ. ಈ ಬಿಲ್ಡಿಂಗ್ ಅಲ್ಲಿ ನಾವು ಲಾಸ್ಟ್ ಫ್ಲೋರ್ ಅಲ್ಲಿ ಇರೋದು, 19th ಫ್ಲೋರ್ ಅಲ್ಲಿ ಇರೋದು ನಾವು ಈ ಬಿಲ್ಡಿಂಗ್ ಅಲ್ಲಿ. ಸಕ್ಕದಾಗಿತ್ತು ವ್ಯೂ ಅಲ್ಲಿ. ನಮ್ ಗುಬ್ಬಿ ಔಟ್ಫಿಟ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಆಶಾ ಆಶಾ ಅಮ್ಮ ಮಗಳು ಟ್ವಿನ್ನಿಂಗ್, ಅವ್ರ ಅಪ್ಪನೂ ಟ್ವಿನ್ನಿಂಗ್ ಒಳಗಡೆ. ಯಾಕೆ ನೀವೆಲ್ಲ ಓಡೋಗ್ತಾ ಇದ್ದೀರಾ? ಕ್ಯೂಟ್ ಆಗಿದೆ ಗುಬ್ಬಿ ಔಟ್ಫಿಟ್ ಇವತ್ತು. ಹಾಯ್ ಮಾಡು ಚಿನ್ನಿ. ಹಾಯ್ ಹಾಯ್ ಮಾಡು ಬಂಗಾರಿ. ರೆಡಿ? ಐ ಯು ರೆಡಿ ಗುಬ್ಬು? ಎಸ್ ಗುಬ್ಬು, ಎಸ್ ಎಸ್. ಬನ್ನಿ ಹೋಗೋಣ. ನೋಡಿ, ಹಿಂದೆಯಿಂದ ಗೊಂಬೆ. ಗುಬ್ಬ ನೀನ ಗುಬ್ಬು ಅಂದ್ರೆ ಬಿಸಿಲು ಬೀಳ್ತಿದೆ ಪಾಪ. ಏನಿಲ್ಲ ಚಿನ್ನಿ, ನಡಿಯಪ್ಪ. ಪಾಪ ಅಷ್ಟೇ, ಮತ್ತೆ ಓನಿಲ್ಲ, ನಡಿಯಪ್ಪ. ಅಯ್ಯೋ ಕೆಂಪ್ತಾಳೆ ನೀನು. ಏನಿಲ್ಲ, ನಡೀತೀನಿ ಬಂಗಾರಿ. ಇವತ್ತು ಚಳಿ ಕಮ್ಮಿ ಇದೆ ಇಲ್ಲಿ, ಆರಾಮಾಗಿ ನೋಡಿ, ಗ್ಲೌಸ್ ಇಲ್ಲದೆ, ಕಿವಿ ಕಾಟನ್ ಇಲ್ಲದೆ ಆರಾಮಾಗಿ ಹೋಗ್ತಾ ಇದೀವಿ. ಫಸ್ಟ್ ಡೇ ಅಷ್ಟು ಇಲ್ಲ, ಗ್ರಾಜುವಲಿ. ಹೌದು, ಇಲ್ಲೆಲ್ಲ ಫುಲ್ ಸ್ನೋ ಇತ್ತು. ಗ್ರಾಜುವಲಿ ಚಳಿ ಕಮ್ಮಿ ಆಗಿದೆ. ಇವತ್ತು ಸ್ವಲ್ಪ ಆರಾಮಾಗಿ ಓಡಾಡ್ತಾ ಇದೀವಿ, ಚಳಿಗಿಲಿ ಜಾಸ್ತಿ ಇಲ್ಲದೆ. ನೋಡಿ ಸಿಟಿ ಒಳಗೆ ಏನು ಇಲ್ಲೆಲ್ಲೂ ಬೈಕ್ಸೇ ಇಲ್ಲ ನೋಡು, ಅಬ್ಸರ್ವ್ ಮಾಡು. ಗಾಡಿಗಳೇ ಇಲ್ಲ. ಇವತ್ತೇ ಅಬ್ಸರ್ವ್ ಮಾಡ್ತಿರೋದಲ್ವಾ? ಬಂದಿದ್ದರಿಂದ ನೋಡ್ತಾ ಇದೀವಿ. ಎಲೆಕ್ಟ್ರಿಕ್ ಡೆಲಿವರಿ ಬೈಕ್ಸ್ ಬಿಟ್ರೆ ಬೇರೆ ಇನ್ಯಾವುದು ಬೈಕ್ಸೇ ಇಲ್ಲ. ಬೈಕ್ಸೇ ಇಲ್ಲ. ಇವಳು ತರದ ಡೆಲಿವರಿ ಬಾಯ್ಸ್ ಬೈಕ್ ಅಷ್ಟೇ ರೈಡ್ ಮಾಡ್ತಾರಲ್ಲ ಅಷ್ಟೇ. ನಾರ್ಮಲ್ ಬೈಕ್ಸ್, ಸ್ಪೋರ್ಟ್ಸ್ ಬೈಕ್ಸ್ ಯಾವುದು ಬೈಕ್ಸೇ ಇಲ್ಲ. ಬೈಕ್ಸೇ ಇಲ್ಲ, ಬರ್ರಿ ಕಾರು. ಒಂದು ಬೈಕ್ ನೋಡಿಲ್ಲ. ಇವಾಗ ಒಂದು ನೋಡ್ತೀವಿ ನೋಡು. ಒಂದೇ ಒಂದು ಬೈಕ್ ಬಂದು ನೋಡಲ್ಲ. ವೀರಾದಿ ವೀರ ಶಿವರಾದಿ. ಬನ್ನಿ ಕ್ರಾಸ್ ಮಾಡೋಣ. ಅದು ಡೆಲಿವರಿ ಬೈಕ್. ಹೌದು, ಡೆಲಿವರಿ ಬೈಕ್ಸ್ ಬಿಟ್ಟು ಬೈಕ್ಸ್ ಇಲ್ಲ ಇಲ್ಲಿ. ಎಸ್, ರೋಡ್ ಕ್ರಾಸ್ ಮಾಡ್ತಾ ಇದೀವಿ. ಬಸ್ಸಲ್ಲಿ ಹೋಗೋಣ ಅನ್ಕೊಂಡ್ವಿ, ಬಟ್ ಮೆಟ್ರೋನೇ ಹತ್ರ ಇರೋದ್ರಿಂದ ಮೆಟ್ರೋ ಅಲ್ಲಿ ಹೋಗ್ತಾ ಇದೀವಿ. ನಿಜ, ನಾವು ಕಮ್ಯೂಟ್ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ ತುಂಬ ಕಮ್ಮಿ ಸ್ಪೆಂಡ್ ಮಾಡ್ತಾ ಇರೋದು ದುಡ್ಡನ್ನ. ಆ್ಯಂಡ್ ಆಲ್ಸೋ ಮೆಟ್ರೋ ಇಸ್ ಈಸಿ, ಬೇಗ ಹೋಗ್ಬಿಡ್ತೀವಿ. ಬಸ್ಸಲ್ಲಿ 1 hour ತೋರಿಸ್ತಿದೆ ಇಲ್ಲಿಂದ ಝೂಗೆ, ಬಟ್ ಮೆಟ್ರೋಲ್ಲಿ ಬೇಗ ವಿದಿನ್ ಹಾಫ್ ಆನ್ ಅವರ್ ಎಲ್ಲ ರೀಚ್ ಆಗ್ಬಿಡ್ತೀವಿ. ರೀಚ್ ಆಗ್ಬಿಡ್ತೀವಿ. ನೋಡಿ, ಫಸ್ಟ್ ಡೇ ಈ ಲೊಕೇಶನ್ ಅಲ್ಲಿ ಎಷ್ಟು ಸ್ನೋ ಇತ್ತು. ಅಲ್ಲ, ನಾವು ಬಂದಿದ್ದ ದಿನ ಹಿಂಗಿದ್ದಿದ್ರೆ ನಮ್ಗೆ ಅಯ್ಯ ಏನಿದ್ ಹಿಂಗಾಗೋಗಿದೆ ಅಂತ ಅನ್ಸೋದು. ಆಮೇಲೆ ಶಿಂಬಳಕ್ಕೂ ನಾವೇನು ಸ್ನೋನ ಎಕ್ಸ್ಪೀರಿಯನ್ಸ್ ತರ ಇರ್ಲಿಲ್ಲ. ಲೈಟ್ ಸ್ನೋ ಆಗಿದ್ದಕ್ಕೆ ಹೌದು, ಚೆನ್ನಾಗಿತ್ತು ನಾವು ಅವತ್ತು ಬಂದಿದ್ದು.
ಬೆಸ್ಟ್ ಟೈಮಲ್ಲಿ ಬಂದಿದ್ವಿ, ಡಿಸೆಂಬರ್ 9. ಗೈಸ್ ನಮ್ ಗುಬ್ಬಿ ಗ್ಲೌಸ್ ನೋಡಿ, ಗ್ಲೌಸ್ ಹೈಟ್ ಮಾಡಿ ಇಲ್ಲಿ ಹಾಯ್ ಮಾಡುತ್ತೀನಿ. ಇಲ್ಲಿಂದ ದಾರ ಹಿಂಗ್ ಬಂದು ಇದಕ್ ಕನೆಕ್ಟ್ ಆಗಿದೆ, ಯಾಕಂದ್ರೆ ಮಕ್ಳು ಉದುರಿಸ್ಕೊಂಡ್ಬಿಡ್ತಾರೆ ಅಂದ್ಬಿಟ್ಟು ಈ ತರ ಇದೆ ಗುಬ್ಬಿ ಬ್ಲೌಸ್. ಬ್ಲೌಸ್ ಗ್ಲೌಸ್ ಇದೊಂದು ಜೀವನ. ಕಲರ್ ಕಲರ್ ಈ ಬಸ್ಸವ್ರು ಯಾಕೋ ದುಡ್ಡಿಸ್ಕೊಳ್ಳಿಲ್ಲಪ್ಪ ನಮ್ಮ ಹತ್ರ, ಗೊತ್ತಿಲ್ಲ, ನೋಡ್ಬೇಕು. ಝೂ ಸ್ಟಾಪ್ ಇಳ್ಕೊಂಡ್ವಿ ಇವಾಗ ಬಸ್ಸಿಂದ. ಇಲ್ಲಿಂದ 10-15 ಮಿನಿಟ್ಸ್ ವಾಕ್ ಅಂತೆ. ಸೆಂಟ್ರಲ್ ಪಾರ್ಕ್ ಇದ್ರೊಳಗೆ ನಡ್ಕೊಂಡು ಹೋಗ್ಬೇಕು. ಓಕೆ, ಸೊ ಇವ್ರು ಸಿಕ್ಕಿದ್ರು ಗೈಸ್, ತುಂಬ ಹೆಲ್ಪ್ ಮಾಡಿದ್ರು, ವೆರಿ ಸ್ವೀಟ್. ನಮಗೆ ಇಂಗ್ಲೀಷ್ ಮಾತಾಡೋರು ಸಿಗೋದೇ ಕಮ್ಮಿ. ಸೊ ಇವ್ರು ಸಿಕ್ಕಿದೆ ಚಾನ್ಸ್ ಅಂತ ಎಲ್ಲ ಕ್ವೆಶನ್ಸ್ ಆ್ಯಂಡ್ ಡೌಟ್ಸ್ ಕೇಳ್ತಾ ಇದ್ದೀವಿ. ಸೊ ಶಿ ಇಸ್ ರಿಯಲಿ ಸ್ವೀಟ್, ತುಂಬ ಹೆಲ್ಪ್ ಮಾಡ್ತಿದ್ದಾರೆ ಅವರು. ಇದ್ರೊಳಗೆ ಸ್ವಲ್ಪ ನೆಟ್ಕೊಂಡು ಹೋಗ್ಬೇಕು ನಾವು. ಹಲೋ ಗಾಯ್ಸ್, ಇಲ್ಲಡ್ರು ನಾವೆಲ್ಲ ಎಲ್ಲಿ ಬಂದ್ವಿ? ಅಯ್ಯೋ ಶಾಲಲ್ಲಿ ನೀರು ನೋಡಿ, ಮಂಜು ಹಾಕ್ಬಿಟ್ಟು ನೋಡಿ. ಹಿಂಗಿಟ್ರೆ ಹಿಂಗೆ, ಹಿಂಗಿಟ್ರೆ ಹಿಂಗೆ, ಹಿಂಗಿಟ್ರೆ ಹಿಂಗೆ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ನಾವು ಬಂದಿದ್ದೆ ಝೂ ಗುಬ್ಬಿಗೋಸ್ಕರ. ಗುಬ್ಬಿನೇ ಮಾಡ್ಕೊಂಡ್ಬಿಡ್ತಾಳೆ. ಬೆಂಗಳೂರಿಗೆ ಎಷ್ಟು ಬೇಕು ಎಷ್ಟು ಮಲ ಎಲ್ಲ ಮಲ ವ್ಯೂ ಎಷ್ಟು ಚೆನ್ನಾಗಿದೆ. ಫುಲ್ ಈ ಡ್ರೀಮಿ. ಅವಾಗೆಲ್ಲ ಆಸ್ವರ್ಲ್ಡ್ ಅಲ್ಲೆಲ್ಲ ಇರ್ತಾ ಇತ್ತಲ್ವೇ, ಹಂಗೆ ಕಾಣಿಸುತ್ತಲ್ವ ಇದೆಲ್ಲ. ಯಾವ ಕಡೆ ಇರೋದು ನೋಡು. ಇಲ್ಲಿ ಗೇಮ್ಸ್ ಇದೆ, ವಂಡರ್ಲಾ ತರ ಗೇಮ್ಸ್ ಇದೆಯಪ್ಪ, ಬಟ್ ಯಾವುದು ರನ್ ಆಗ್ತಿಲ್ಲ. ಪ್ರಾಬಬ್ಲಿ ಈವ್ನಿಂಗ್ ಅಲ್ಲಿ ಇರ್ಬೋದು ಅಥವಾ ಸದ್ಯಕ್ಕೆ ಏನೋ ಕ್ಲೋಸ್ ಮಾಡಿರ್ಬೋದು, ಗೊತ್ತಿಲ್ಲ. ಬಟ್ ಈ ಪಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ. ಕೌಂಟರ್ ಕೌಂಟ್ರಿಗೆ ಇವ್ರ ಕಡೆ ಕಕ್ಕಗೆ ಕೌಂಟರ್ ಅಲ್ಲಿಂದ ನಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ವ್ಯೂ ಅಂದ್ರೆ ಅಲ್ವಾ. ಎಂಟೈರ್ ಲೇಕ್ ಫ್ರೀಸ್ ಆಗಿದೆ ಗೈಸ್ ನೋಡಿ. ಆಗ್ಲೇ ಪಕ್ಷಿಗಳೆಲ್ಲ ಮೇಲ್ ಕೂತಿದ್ವು. ಐ ಥಿಂಕ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ, ನೆನ್ನೆ ಎಲ್ಲ ಬಂದಿದ್ರೆ ಇನ್ನೂ ಎಕ್ಸ್ಟ್ರೀಮ್ ಫ್ರೀಸ್ ಆಗಿರೋದು ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ವಾವ್, ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ನಿಜ ರಿಯಲ್ ಆಗಿ ನೋಡೋಕೆ ಚೆನ್ನಾಗಿದೆ. ವಿಡಿಯೋದಲ್ಲಿ ಅಷ್ಟು ಜಸ್ಟಿಫೈ ಮಾಡ್ತಿಲ್ಲ ಮೋಸ್ಟ್ಲಿ, ಬಟ್ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್. ನೋಡಿ ನೋಡೆ ಬಾಡಿ ಒಂಚೂರು ಮುಂದೆ ಲೀನ್ ಮಾಡಿ ಹಿಂಗ್ ವಾಕ್ ಮಾಡಿದ್ರೆ ಜಾರಲ್ಲ. ಇವರೆಲ್ಲ ಆಡ್ಕೊಂಡು ನಿಜವಾಗ್ಲೂ ಜಾರಲ್ಲ. ಟ್ರಾನ್ಸಿಷನ್ ಮಾಡ್ಬೇಡ ಬಂದ್ರು ಎಲ್ರು. ಸೊ ನಾವು ಝೂ ಎಂಟರ್ ಆಗ್ತಿದ್ದೀವಿ ಇವಾಗ. ಟಿಕೆಟ್ಸ್ ತೊಗೊಳೋದಕ್ಕೆ ನಮ್ಮ ಬಾಯ್ಸ್ ಹೋಗಿದ್ದಾರೆ. ಎಷ್ಟು ಏನು ಅಂತ ತಿಳಿಸ್ತೀವಿ. ಎಷ್ಟಾಯಿತು ಟಿಕೆಟ್ಗೆ? ಪರ್ ಪರ್ಸನ್ಗೆ 800 ಇಂಡಿಯನ್ ರುಪೀಸ್. ಆಮೇಲೆ ಕನ್ವರ್ಟ್ ಮಾಡಿ rupees ಅಲ್ಲಿ 140 rupees, 140 ರೂಪಾಯಿ ಒಬ್ರಿಗೆ. ನೋಡೋಣ ಬನ್ನಿ. ಆಕ್ಚುಲಿ ಜಿರಾಫೆಗಳು ಇದಾವೆ ಇಲ್ಲಿ. ಸಮ್ಮರಲ್ಲಿ ಬಂದರೆ ತಿನ್ಸ್ಬೋದು, ಆದರೆ ಹುಲ್ಲೆಲ್ಲ ತಿನ್ಸ್ಬೋದಂತೆ. ಜಿರಾಫೆ ಫೀಡಿಂಗ್ ಇದೆ, ಬಟ್ ಇವಾಗ ಸದ್ಯಕ್ಕೆ ಇಲ್ಲ. ಆ್ಯಕ್ಚುಲಿ ನಮ್ಮ ಚಿಟ್ಟುಗೆ ಫೇವ್ರೆಟ್ ಜಿರಾಫೆ, ಬಟ್ ಇಲ್ಲ ಅಂದ ತಕ್ಷಣ ಡಿಸಪಾಯಿಂಟ್ ಆಗ್ಬಿಡ್ಲು. ಓಕೆ ಬನ್ನಿ ಹೋಗೋಣ. ಹಾಯ್ ಟೈಗರ್. ನಮ್ಮೆಲ್ಲ ಬಂದು ಕಚ್ಚಿ ತಿನ್ಬಿಡುತ್ತೆ. ಮಾಡ್ತಿದ್ದೆ. Oh my God. ಎಷ್ಟು ಹತ್ರ ಇದೆ.
ಯಪ್ಪ ಬಿಟ್ರೆ ನಮ್ನೆಲ್ಲ ಬಂದ್ ಕಚ್ ತಿನ್ಬಿಡುತ್ತೆ. ವಾವ್ ಲೇದ್ ನೋಡೋದು ಹತ್ತಿರೋದ್ ಮೇಲೆ. ಸೊ ನಾವು ಫಸ್ಟ್ ಟೈಗರ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ಟೈಗರ್ ಅಂತ ಇದ್ದೀನಿ, ತಂಗೆ ತಿಳ್ಸಕ್ಕಿಲ್ಲ. ಟೈಗರ್ ಚೆನ್ನಾಗಿತ್ತು. ಅದು ಹತ್ರದಿಂದ ಬಂದು ಹಿಂಗೆ ಅಂದ ತಕ್ಷಣ ಭಯ ಆಗೋಯ್ತು ಒಂದ್ ಸೆಕೆಂಡ್ ನನಗೆ. ಬನ್ನಿ ಹೋಗೋಣ, ನೆಕ್ಸ್ಟ್ ಯಾವ ಆನಿಮಲ್ ಇರುತ್ತೆ ಅಂತ ತೋರಿಸ್ತೀನಿ. ಅದೇನದು ಯಾಕ ಎಷ್ಟು ಚೆನ್ನಾಗಿದೆ ನೋಡಿ, ವ್ಯೂ ಚೆನ್ನಾಗಿದೆ ನಿಜವಾಗ್ಲೂ, ಕಣ್ಣಲ್ಲಿ ನೋಡಕ್ಕೆ ಖುಷಿ ಆಗುತ್ತೆ. ಇವ್ರಿಗೂ ಡಿಫ್ರೆನ್ಸ್ ನೋಡು, ಇಲ್ಲಿ ಫೆದರ್ಸ್ ತುಂಬಾ ದಪ್ಪ ದಪ್ಪ, ಚಳಿಗೆ ಅದೇ ಬಂದ್ಬಿಡೋದು. ಇರೋ ಸ್ನೋ ಅಲ್ಲಿ ಅದ್ರ ಚೆನ್ನಾಗಿ ಬರುತ್ತೆ ಅನ್ಸುತ್ತೆ ಫೋಟೋ. ಯಾಕೆ ಹಾಯ್ ಕ್ಯಾಮಲ್, ಊಟದ ಟೈಮ್, ಊಟ ಮಾಡ್ತಿದ್ದಾವೆ. ಇದು ನೋಡಿ ಕುತ್ಕೊಂಡೆ ನಿದ್ದೆ ಮಾಡ್ತಾ ಐತೆ. ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ವ್ಯೂ. ವ್ಯೂ ನೋಡಿ, ಆ ವ್ಯೂ ಜೊತೆ ನಾನು ಸ್ವಲ್ಪ ನೋಡಿ. ಲಯನ್ ಹತ್ರ ಹೋದ್ವಿ, ಆಗ್ಲೇ ಲಯನ್ ಇರ್ಲಿಲ್ಲ, ಇವಾಗ ಲಯನ್ ಬಂತು ನಮಗೋಸ್ಕರ ಹಾಯ್ ಇಡೋದಿಕ್ಕೆ. ಹಾಯ್ ಲಯನ್. ಸಿಂಹನ ಝೂ ಅಲ್ಲಿ ನೋಡಿರ್ತೀಯ, ಸಿಂಹನ ಕಾಡಲ್ಲಿ ನೋಡಿರ್ತೀಯ, ಐಸ್ಲ್ಯಾಂಡ್ ಅಲ್ಲಿ ನೋಡಿರ್ತೀಯ. ಸಿಂಹ ನೋಡಕ್ಕೆ ನಾವೇ ಸಿಂಹಿಣಿಯವ್ರು ಬಂದಿದೀವಿ. ಹಾಯ್ ಹಾಯ್ ಸಿಂಹ, ಊಟ ಮಾಡ್ತಾ? ಓ ಸಾರಿ, ನಿಂಗೆ ಕನ್ನಡ ಅರ್ಥ ಆಗಲ್ಲ ಅನ್ಸುತ್ತೆ. ನೀ ಬಾಯ್ ಮಾಡಪ್ಪ, ಲಯನ್ಗೆ ಬಾಯ್ ಮಾಡಪ್ಪ. ಬಾಯ್ ಮಾಡಿ. ಲಯನ್ ನೋಡು, ಲಯನ್ ಹೆಂಗ್ ಮಾಡ್ತು, ಲಯನ್ ಆದ್ರೆ ಲಯನ್ ಹೆಂಗ್ ಮಾಡೋದು. ಬರ್ಬೇಕು ಒಂದು ಅಲ್ಲ ಓಪನ್ ಇರುತ್ತೆ ಅನ್ಕೊಂಡ್ವಿ ಅಲ್ವೇನೆ. ಫಸ್ಟ್ ನಾವು ಫಸ್ಟ್ ಟೈಮ್ ಜಿರಾಫೆ ನೋಡ್ತಿರೋದಾ? ಮೈಸೂರು ನೋಡಿದ್ದೀನಿ ಅನ್ಸುತ್ತೆ. ಎಲ್ಲೆಡೆ ಎಷ್ಟು ಕ್ಯೂಟಾಗಿ ನೋಡ್ತದೆ. ಅಯ್ಯೋ ಅಲ್ವಾ, ನೋಡ್ತಾ ಇರೋ ನೋಡು ಅಪ್ಪ, ಎಷ್ಟು ಹತ್ರ ಬಂತು. ನಿಜ ಈ ತರ ಗ್ಲಾಸ್ ಇರೋದಕ್ಕೆ ನಾವೇ ಟಚ್ ಮಾಡ್ತಿದೀವಿ ಅಂತ ಅನ್ಸುತ್ತೆ. ನೋಡಿ ಮಂಕಿ ಎಷ್ಟು ಬೇಸ್ಟ್ ಆಗಿದೆ. ಹಂಗೆ ಎಕ್ಸಾಕ್ಟ್ ಹಂಗೆ ಇರೋದು ನೋಡಿ. ಕೋತಿ ನೋಡೋ ಬಾಷ್, ನಿಮ್ ಭಾಷೆ ಅದಕ್ಕೆ ಅರ್ಥ ಆಗತ್ತೆ ನೋಡೋ ಬೇವು. ಹಾ ಹಾ ಅಯ್ಯೋ ಹೇಗೆ ಹೇಳ್ತಿತ್ತಲ್ಲ. ಇನ್ನೊಂದು ಅಲ್ಲಿ ನೋಡಲಿ, ಅಲ್ಲಿದೆ ಆ ಕಡೆ ಚಿಂಪಾಂಜಿ ನೋಡು. ರಿಯಾಕ್ಷನ್ ಬೇಕಾದ ನೋಡಿ, ಅದು ಸ್ಕೇಟ್ ಮಾಡ್ತಾ ಇದೆ. ಅದಕ್ಕೆ ಬಾಲನೇ ಇಲ್ಲ. ಗೋರಿಲ್ಲ ಜೊತೆ ಆಟ ಆಡ್ತಾ ಇದ್ದಾನೆ. ಅದಕ್ಕಾಗಲ್ಲ, ನಿನಗೆ ಸುಸ್ತಾಗುತ್ತೆ. ಕುಂಡಿ ಇನ್ನೊಂದ್ಸತಿ ಇವ್ನ ಹೆಂಗ್ ಮಾಡ್ತಾನೆ ಅದು ಹಂಗೆ ಮಾಡ್ತಾ ಇದೆ.
ಈ ಮಾಡು ಸಾರಿ ಎಷ್ಟು ಕ್ಯೂಟಾಗಿ ಬರ್ತೈತೆ. ನೀನು ಬಿತ್ತರೆ ಫ್ರೆಂಡ್ಸ್ ಸಕ್ಕರೆ ವ್ಯಾಲಿಲಿ ಇದೊಂಥರ ಡಿಫ್ರೆಂಟ್ ಆಗಿದೆ ನೋಡ್ಕೊಳ್ಳಿ ಅಷ್ಟೇ. ಹಿಪ್ಪೋಪೊಟಮಸ್ ಮತ್ತೆ ಎಲಿಫೆಂಟ್ಗೆ ಒಳಗಡೆ ಹೋಗಿದ್ವಿ, ಕೆಟ್ಟ ವಾಸನೆ. ಅದು ನೀರು ಕೆಟ್ಟದು. ಹಾ ಹಿಪ್ಪೋಪೊಟಮಸ್ ಅಷ್ಟೇ ವಾಂತಿ, ನಂಗೆ ಲಿಟ್ರಲಿ ವಾಂತಿ ಬಂಗಾಗಿ ಒಳಗಡೆ ನಂಗೆ 5 ಸೆಕೆಂಡ್ಸು ಇರೋಕ್ಕಾಗಲಿಲ್ಲ, ಅಷ್ಟು ಕೆಟ್ಟ ವಾಸನೆ. ಆಗ್ತಾ ಇದೆ ಟಾಮ್ ಅಂಡ್ ಜೆರ್ರಿ ಥರ. ಎಷ್ಟು ಕ್ಯೂಟ್ ಗೊತ್ತಾಗಿದೆ. ಗುಬ್ಬಿ ನಿಂತರನೇ ಇದೆ ನೋಡು, ಗುಬ್ಬಿ ಹತ್ತಿರದಲ್ಲಿ ಕೈ ನೋಡು. ಬ್ಯಾಟ್ಗಳು ಇಲ್ಲ ಇಲ್ಲ ನಾನು ಯಪ್ಪ ನಂಗೆ ನೋಡಕ್ ಆಗ್ತಾ ಇಲ್ಲ, ನೋಡಿದ್ರೆ ಮೈ ಜುಮ್ ಮಾಡುತ್ತೆ. ಅಮ್ಮ ಮರಿಗಳು ನೋಡಿ ಎಷ್ಟೊಂದಿದೆ ನೋಡಿ. ಗೈಸ್ ಎಷ್ಟು ದೊಡ್ಡ ಝೂ ಅಂದ್ರೆ ಅಪ್ಪ ನಮಗ್ ನಡೆದು ಸಾಕಾಯ್ತು. ಅದಕ್ಕೆ ರೂಮ್ಗೆ ಹೋದ್ಮೇಲೆ ರಾಜ ಅವರೇ ದಿನ ಯಾವ್ಯಾವ ಅನಿಮಲ್ಸ್ ನೋಡಿಲ್ವೋ ಅದ್ರದ್ದೆಲ್ಲ ಇಮಿಟೇಟ್ ಮಾಡಿ ತೋರಿಸ್ತಾರೆ. ಯಾಕಂದ್ರೆ 1-2 ಕಿಲೋಮೀಟರ್ಸ್ ಮೇಲೆ ನಡೆದ್ಬಿಟ್ಟಿದೀವಿ ಇವತ್ತು, ಅದಕ್ಕೇನೆ. ಗುಬ್ಬು ಸ್ಮೈಲ್ ಇಲ್ಲೋಡು ಪಾಪ. ಚಳಿಗೆ ನಮ್ಗೆ ಏನಾದ್ರೂ ತಿನ್ಬೇಕು, ಬಿಸಿ ಬಿಸಿದ್ ಅನ್ಸ್ತಾ ಇತ್ತಾ. ಜೋಳ ಝೂ ಎಕ್ಸಿಟ್ ಆದ ತಕ್ಷಣ ಇಲ್ಲಿ ಪಾರ್ಕಲ್ಲಿ ಜೋಳ ಇದೆ, ಪೊಟ್ಯಾಟೊ ಸ್ಪೈರಲ್ ಇದೆ, ಟ್ವಿಸ್ಟರ್ ಸ್ಪೈರಲ್ ಅಂತ ಇದೀನಿ, ಪೊಟ್ಯಾಟೊ ಟ್ವಿಸ್ಟರ್ ಮತ್ತೆ ಜೋಳ ಎರಡು ತಗೋತಾ ಇದೀವಿ. ಚಳಿಗೆ ಫುಲ್ಲು ಕೈಯೆಲ್ಲ ಮತ್ತೆ ಫ್ರೀಸ್ ಆಗ್ಬಿಟ್ಟಿದೆ ನೋಡಿ. ಶಾಪಲ್ಲಿ ಏನೇನೋ ಇದೆ, ಇವೆಲ್ಲ ಪ್ಲಾಸ್ಟಿಕ್ಕು. ಇದನ್ನ ಕೇಳಿದ್ರೆ ಮಾಡಿಕೊಡ್ತಾರೆ. ಎಲ್ಲ ಫುಲ್ ಪ್ಲಾಸ್ಟಿಕ್, ಒರಿಜಿನಲ್ ಥರ ಇದೆ. ಬಟ್ ಈ ಚಳಿಗೆ ಹಬ್ಬ ಬಿಸಿ ಬಿಸಿ ಜೋಳ ತಿನ್ನಕ್ಕೆ ಆನಂದ. ಫುಲ್ ಸ್ಟ್ರೈಟ್ ಆಗಿ 2 ನಿಮಿಷದಿಂದ ಗುಬ್ಬಿಂಗೆ ಹೆಂಗ ಮಾಡ್ತಾರೆ ಗುಬ್ಬು. ಸಾಕಪ್ಪ ಗುಬ್ಬಿ ಪಾಪನ ಟ್ರಿಪ್ಪಲ್ಲಿ ಎಲ್ಲರೂ ಎತ್ಕೋತಾರೆ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ಕರ್ಕೊಂಡ್ ಬಂದಿರೋದು. ಬಟ್ ಇವಾಗ ಯಾರ್ಯಾರು ಹೆಂಗೆ ಎತ್ಕೊಂತಾರೆ ಅಂತ ರಾಜ ತೋರಿಸ್ತಾರೆ. ಕಮಾನ್ ರಾಜ. ಫಸ್ಟ್ ಸ್ವಾತಿ, ನೆಕ್ಸ್ಟ್ ಗಡಿ, ಗಣಿ, ಗುಬಿ ಗುಬಿ ಗುಬಿ, ನೆಕ್ಸ್ಟ್ ನಿಕ್ಕಿ. ನಿಜ ಜಾಸ್ತಿ ಹೊತ್ತು ಎತ್ಕೊಳಕ್ ಆಗಲ್ಲ, ನಮಗೆ ಕೈ ನೋವು ಬಂದ್ಬಿಡುತ್ತೆ. ಪಾಪ ಅವ್ರ ಅಪ್ಪ ಅಮ್ಮನೆ ಇಡೀ ಟ್ರಿಪ್ ಎತ್ಕೊಂಡು ವಾಪಸ್ ಹೋಗೋ ಅಷ್ಟಲ್ಲ ಅವ್ರಿಬ್ರು ಕೈಯಲ್ಲಿ ಶಕ್ತಿನೇ ಇರಲ್ಲ. ಸೊ ಇವಾಗ ನಾವು ಬೆಳಕಾದಾಗ ಝೂಗ್ ಬಂದಿದ್ದು, ಫಸ್ಟ್ ಪ್ಲೇಸ್ ಬಂದಿದ್ದೆ ಝೂ. ದಿನ ಮುಗ್ದಾಯ್ತು, ರೆಡಿ ಆದ್ವಿ, ಹೋಗ್ತಾ ಇದೀವಿ. ಇವಾಗ ವಾಪಸ್ ರಿಟರ್ನ್ ಆಗ್ತಿದ್ವಿ. ಎಲ್ಲ ಇವರಿಬ್ರು ಎಕ್ಸ್ಪ್ಲೋರರ್ಸ್, ಡೋರಾ ದಿ ಎಕ್ಸ್ಪ್ಲೋರರ್ ತರ. ನಮ್ಮ ಯಜಮಾನ್ರು ಮತ್ತೆ ಜಿಟ್ಟೋರ್ ಯಜಮಾನ್ರು ಫುಲ್ ಎಕ್ಸ್ಪ್ಲೋರ್ ಮಾಡೋದೇ ಆಯ್ತು. ಇವಳು ನೋಡಿ ಫಾರಿನಿಂದ ಬಂದಿದ್ದಾಳೆ. ಈಗ ನಾವು ಟ್ರಾಲಿ ಏನಕ್ಕೆ ಇಟ್ಕೊಂಡಿದ್ದೀವಿ ಅಂತ ಸರ್ಪ್ರೈಸ್ ಆಗಬೇಡಿ, ಯಾಕಂದ್ರೆ ಎಲ್ಲ ಐಟಮ್ಸ್ನು ಒಂದು ಬ್ಯಾಗಲ್ಲಿ ಮಲ್ಟಿಪಲ್ ಬ್ಯಾಗ್ಸ್ ಅಲ್ಲಿ ಇಟ್ಕೊಳ್ಳೋ ಬದಲು ದೊಡ್ಡ ಟ್ರಾಲಿ ಇಟ್ಕೊಂಡು ಬಂದಿದ್ದೀವಿ. ಸೊ ಝೂ ಇಂದ ಇವಾಗ ನಾವು ಇಲ್ಲಿ ಬಂದಿದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ.
ಇಲ್ಲಿ ಫೋಟೋ ಬೂತ್ ಇದೆ, ರೆಟ್ರೋ ಫೋಟೋ ಬೂತ್. ಸೊ ನಾವಿಲ್ಲಿ ಹೌದಾ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲ, ನೆನಪಿಗೆ ಮೆಮರಿಗೆ ಇರ್ಲಿ. ಆಫ್ಕೋರ್ಸ್ ಬ್ಯಾಂಗ್ಳೂರಲ್ಲೂ ಇದೆಲ್ಲ ಮಾಡ್ತಾರೆ, ಬಟ್ ಇಲ್ಲಿ ಫೋಟೋಸ್ ತಗೋತಿದೀವಿ ಯಾಕಂದ್ರೆ ಮೆಮರೀಸ್ ಇರ್ಲಿ ಅಂದ್ಬಿಟ್ಟು. ಫಸ್ಟ್ ನಾವು ಚಿಟ್ಟು ಅಂಡ್ ನಿಖಿಲ್ನ ಕಳ್ಸಿದೀವಿ, ಹೇಗ್ ಬರುತ್ತೆ ನೋಡೋಣ. ನಮ್ ಗುಬ್ಬಿ ಕ್ಯೂರಿಯಾಸಿಟಿ, ಅವರಿಬ್ರು ಒಳಗಡೆ ಏನ್ ಮಾಡ್ತಿದ್ದಾರೆ, ಓನ್ ಮಾಡ್ತಿದ್ದಾರೆ ಚಿನ್ನಿ. ಚೆನ್ನಾಗಿದೆ, ಕ್ಯೂಟ್ ಆಗಿದೆ. 2 ಕಾಪೀಸ್ ಸ್ಟಾರ್ಟ್ ಒತ್ತಿ ಪೇಮೆಂಟ್ ಮಾಡಿ. ಬಂತು ನೋಡೋಣ ಬನ್ನಿ. ಎಲ್ಲರೂ ಹಂಗೆ ಡಲ್ ಆಗಿ ಬರ್ತೀವಿ ಕಣ. ಬರ್ತೀಯಾ? ಕೆಳಗಡೆ ಫೋಟೋ ತುಂಬಾ ಹೇಗ ಅನ್ಸ್ತಾ ಇದೆ ಗೈಸ್? ಚಿನ್ನಿ ಎಲ್ಲಪ್ಪ ಒಬ್ಳೆ ಬಂದಿರ್ಬೇಕೀಗ. ಚೆನ್ನಾಗಿದೆ 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 ನೋಡಿ, ಇದೇ ಫೇಸ್ ಕಟ್. ನಮ್ಮ ಯೂಟ್ಯೂಬ್ ಚಾನಲ್ ಕಾರಲ್ಲಿ ಪ್ಲೇ ಮಾಡ್ತಿದ್ದೀವಿ. ಆ್ಯಕ್ಚುಲಿ ಡ್ರೈವರ್ ಅಣ್ಣ ತುಂಬ ಫ್ರೆಂಡ್ಲಿ. ನಾವು ಬಂದ ತಕ್ಷಣ ಯೂಟ್ಯೂಬಲ್ಲಿ ಹಿಂದಿ ಸಾಂಗ್ಸ್ ಪ್ಲೇ ಮಾಡಿದ್ರು ಆ್ಯಂಡ್ ನಮಗೆ ಫ್ರೀಡಮ್ ಕೊಟ್ಟರು, ಯೂಟ್ಯೂಬಲ್ಲಿ ಯಾವ್ದು ಬೇಕಾದರೂ ಹಾಕೊಳ್ಳಿ ಅಂದ್ಬಿಟ್ಟು. ಸೊ ನಾವು ಸಿಕ್ಕಿದ್ದೆ ಚಾನ್ಸ್ ಅಂತ ನಮ್ಮ ಚಾನಲ್ಲೇ ಪ್ರಮೋಟ್ ಮಾಡ್ತಾ ಇದ್ದೀವಿ.